ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಂಗಡಿಯವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ನಿನ್ ಹೆಂಡತಿ ಹೇಳಿ ಎಷ್ಟೊತ್ತಾಯ್ತು? ಅಂಗಡಿಯವನಿಗೆ ಗೊಂಬೆ ಕಳ್ಸೋದು ಯಾವಾಗ? ನಾವು ಪೂಜೆ ಶುರು ಮಾಡೋದು ಯಾವಾಗ? ಒಟ್ನಲ್ಲಿ ಅನ್ಕೊಂಡಿದ್ ಯಾವ ಕೆಲಸನೂ ನೆಟ್ಟಗಾಗಲ್ಲ. ಶಾಪ್ ಅವರೇ ಹೋಮ್ ಡೆಲಿವರಿ ಮಾಡ್ತಾರಂತೆ, ಇನ್ನೇನು ಬರ್ಬೋದು, ರಿಲ್ಯಾಕ್ಸ್. ಇದೇನು ಕಮಲಿ, ಹೋಮ್ ಡೆಲಿವರಿನಾ? ಅಮ್ಮರು ಇಲ್ಲಿ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ತಾನೆ? ಇಲ್ಲ ರಚನಾ, ಅಣ್ಣನ ಬರಬೇಡ ಅಂತ ಹೇಳಿವ್ನಿ. ಬೇರೆಯವ್ರ ಕೈಲೇ ಕೊಟ್ಟು ಕಳಿಸ್ತಾನಂತೆ, ಯೋಚನೆ ಮಾಡಬೇಡ. ಅದಕ್ಕೆ ನಾನು ನೀ ಏನು ಗುಸು ಸೀಕ್ರೆಟಾ? ನಾನು ನೋಡ್ತೀನಿ. ಅಣ್ಣ ತಂಗಿಯವ್ವ, ತಗೋ ಮದುಮಗನ ಬೊಂಬೆ. ಅಯ್ಯೋ, ನೀನ್ ಯಾಕೆ ಬರಕ್ ಹೋದೆ ಅಣ್ಣಯ್ಯ? ಯಾರನ್ನ ನೋಡಿದ್ರೆ ತೊಂದರೆ ಆಯ್ತೈತೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಹೊರಟೋಗ್ತೀನಿ, ಒಳಗಡೆ ಬರಲ್ಲ. ಅದ್ ಹೆಂಗಾಯ್ತೈತೆ ಅಣ್ಣಯ್ಯ? ಹಬ್ಬದ ದಿವಸ ಬಾಗ್ಲ ತನಕ ಬಂದಿದ್ದ ಅಣ್ಣಯ್ಯನ ವಾಪಸ್ ಕಳ್ಸ್ಕೊಡಕ್ಕಾಯ್ತೈತಾ? ಬಾ ಒಳಿಕೆ, ಆರ್ತಿ ತಕೊಂಡೋಗು. ಬೇಡ ಕಣವ, ಕದ್ದು ಮಿಚ್ಚಿ ಬರಕ್ ನನಗೆ ಮನ್ಸಿಲ್ಲ. ಎಲ್ಲ ಸರಿ ಹೋಗ್ಲಿ, ಒಟ್ಟಿಗೆ ಹಬ್ಬ ಮಾಡೋಣ. ಎಲ್ಲಿ ಇವಳು ಬರ್ಲೇ ಇಲ್ಲ. ಬಂದವ್ರ ಜೊತೆಗೆಲ್ಲ ಹರಟೆ ಹೊಡ್ಕೊಂಡು ನಿಂತ್ಬಿಡ್ತಾಳೆ. ಕಮಲಿ, ಒಂದ್ ಡೆಲಿವರಿ ತಗೊಳಕ್ ಇಷ್ಟೊತ್ತಾ? ಏನ್ ಹರಟೆ ಹೊಡ್ಕೊಂಡು ನಿಂತಿದ್ಯಾ? ಬೇಗ ತಗೊಂಡು ಅವನ್ನ ಕಳ್ಸಿ ಒಳಗ್ ಬಾ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಹಬ್ಬದ ದಿವಸ ಪೂಜೆ ಟೈಮಿಗೆ ಸರಿಯಾಗಿ ಬಂದಿದ್ದೀರಾ. ಒಳಗ್ ಬಂದು ಆರ್ತಿ ತಕೊಂಡೋಗಿ. ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾರ್ಯಾರು ಮನೆ ಒಳಗ್ ಕರೆಯೋ ಅಗತ್ಯ ಇತ್ತ? ದಯವಿಟ್ಟು ಇಲ್ಲ ಅನ್ಬೇಡಿ, ಬನ್ನಿ ಆಚೆ ತಕೊಂಡೋಗಿರಂತೆ. ಅಚ್ಚು ಬರ್ತಾರೆ, ಬಾಮ ಕೂತ್ಕೋ. ಬನ್ನಿ ಬನ್ನಿ, ಪೂಜೆ ಶುರು ಮಾಡೋಣ. ಮೇಶ್, ಸಾಕ್ ಮೊಬೈಲ್ ನೋಡಿ. ಓಕೆ ಆಫ್ ಮಾಡ್ತೀನಮ್ಮ. ಹಾ, ಶುರು ಮಾಡೋಣ. ಮಾವಯ್ಯ, ಇವರು ಡೆಲಿವರಿ ಬಾಯ್, ಆರ್ತಿ ತಕೊಂಡೋಗ್ಲಿ ಅಂತ ಕರ್ಕೊಂಬಂದೆ. ಅಯ್ಯೋ ಖಂಡಿತಪ್ಪ, ಹಬ್ಬದ ದಿನ ಒಳ್ಳೇದು. ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.